ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2009 ಮಾಡಲ್ದು ಒಂದು ಹೋಂಡಾ ಸಿಟಿ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಇದು ಒಂದು MH ಪಾಸಿಂಗ್ ಆಗಿರುತ್ತೆ ವೀಕ್ಷಕರೇ. ಇದ್ರ ಗಾಡಿದು ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು. ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಗಾಡಿ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ವೀಕ್ಷಕರೇ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋದ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದರೆ ನೀವು ಬೇಕಾದ್ರೆ ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ಫುಲ್ ವಿಡಿಯೋ ಲಿಂಕ್ ಅಂತ ಒಂದು ಡೀಟೇಲ್ಸ್ ಇರೋಂಥ ಒಂದು ಲಿಂಕ್ ಇರುತ್ತೆ ವೀಕ್ಷಕರೇ. ಆ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಅಲ್ಲಿ ಅಕಸ್ಮಾತ್ ಏನಾದರೂ ಪ್ಲೇ ಆಗಲಿಲ್ಲ ಅಂದರೆ ನೀವು ದಯವಿಟ್ಟು ಆ ಲಿಂಕ್ನ ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಸರ್ಚ್ ಮಾಡಿದಾಗ ಇವು ಡೀಟೇಲ್ಸ್ ಇರೋಂಥ ಒಂದು ವಿಡಿಯೋ ಲಿಂಕ್ ಓಪನ್ ಆಗುತ್ತೆ. ವಿಡಿಯೋನೇ ಓಪನ್ ಆಗುತ್ತೆ. ಆವಾಗ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ನಿಮಗೆ ಅಂದರೆ ಗಾಡಿ ಕಳ್ಸೋಕ್ಕೆ ನಾವು ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ. ನಿಮ್ಮ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಗಳು ಕಳಿಸಿ, ಮತ್ತು ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ಕಾಲ್ ಮಾಡ್ತೀವಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಗಾಡಿ ಕಳಿಸಿರೋದು ಸೇಲಿಗೆ ಸರ್ ಅದು ಹೋಂಡಾ ಸಿಟಿ ಐವಿಟೆಕ್. ಹೋಂಡಾ ಸಿಟಿ ಐಟೆಕ್ಕಾ? ಹಾಂ, ಐವಿಟೆಕ್. ಓಕೆ, ಎಷ್ಟು ಮಾಡಲು ಸರ್ ಅದು? ಸರ್ 2009 ಮಾಡಲು. ಓನರು? ಓನರು ಥರ್ಡ್ ಓನರು. ಓಕೆ ಇನ್ನು ನಮ್ಮ ಹೆಸರು ಮೇಲೆ ಏನು ಆಗಿಲ್ಲ ಅದು. ಓಕೆ NOC ಬರ್ತದೆ. NOC ಬಂದರೆ ಅವಾಗವ್ರಿಗೆ ಯಾರನ್ನ ಬಂದರೆ ಅವ್ರ ಹೆಸರು ಮೇಲೆ ಹಾಕ್ತೀವಿ. ಅಂದರೆ ಅದು MH ಪಾಸಿಂಗ್ ಅಲ್ವ ಸರ್ ಅದು? ಹಾಂ, MH ಪಾಸಿಂಗು. ಕರ್ನಾಟಕಕ್ಕೆ NOC ಬರ್ತಾ ಇದೆ ಸರ್, ಅದು NOC ಬರ್ತದೆ. ಹಾಂ, ಕರ್ನಾಟಕದಲ್ಲಿ ಎಲ್ಲನ ಓಡಿಸ್ಕೋಬೋದು, ಏನು ಅಬ್ಜೆಕ್ಷನ್ ಇಲ್ಲ. ಅಂದರೆ ಈಗ MH ಅಲ್ಲೇ ಓಡಿಸ್ಕೊಬೋದಾ? ಹಾಂ, ಕರ್ನಾಟಕದಲ್ಲಿ ಎಲ್ಲನ ಓಡಿಸ್ಕೋಬೋದು. NOC ಬರ್ತದಲ್ಲ ಸರ್, ಅಬ್ಜೆಕ್ಷನ್ ಏನು ಇರೋಕ್ಕಲ್ಲ. NOC ಬರ್ತದೆ, ಹ್ಞೂ ಹೆಸರು ಮೇಲೆ ಟ್ರಾನ್ಸ್ಫರು ಆಗ್ತದೆ. ಹ್ಞೂ ಇನ್ಸೂರೆನ್ಸು ಇದೆ. ಓಕೆ 29ವರೆಗೆ RC ವ್ಯಾಲಿಡ್ ಇದೆ ಟೈಮು. ಹ್ಞೂ ಎಷ್ಟು ಓಡಿ ಸರ್ ಗಾಡಿದು? ಸರ್ ಅದು 1,06,000 7,000 ಹೆಚ್ಚು ಕಮ್ಮಿ. ಓಕೆ, ಪೆಟ್ರೋಲ ಡೀಸೆಲಾ? ಪೆಟ್ರೋಲ್ ಸರ್. ಏನು ಮೈಲೇಜ್ ಬರ್ಬೋದು ಸರ್ ಒಂದು 18. 18 ಬರ್ಬೋದು ಹೆಚ್ಚು ಕಮ್ಮಿ? ಹೆಚ್ಚು ಕಮ್ಮಿ 18. ಓಕೆ, ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ? ಗಾಡಿ ಕಂಡೀಷನ್ ಎಕ್ಸಲೆಂಟ್ ಇದೆ ಸರ್. ಓನರ್ 3 ಜನ ಅಲ್ಲ? ಹಾಂ, 3 ಜನ. NOC ಬರ್ತದಲ್ಲ, ಈಗ 4 ಆಗ್ತದೆ. ಓಕೆ, ಅಂದರೆ ಈಗ ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರ್ 100% ಇದೆ ಸರ್. 4 ಟೈರ್ ಸೀಲ್ ಟೈರ್. ಹ್ಞೂ ಸ್ಟೆಪ್ನಿ ಇದೆ. ಸ್ಟೆಪ್ನಿದು ಟೈರ್ ಒಂದು 80% ಇರ್ತದೆ. ಹ್ಞೂ ಓಕೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ರನ್ನಿಂಗ್ ಇದಾವ? AC ಪೋರ್ಷನ್? ಹಾಂ, ಚಿಲ್ಡ್ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಡಬಲ್ ಏರ್ ಬ್ಯಾಗ್ ಇದೆ. ಓಕೆ ಲೆದರ್ ಸೀಟ್, ಲೆದರ್ ಸೀಟ್ ಇದೆ. ಓಕೆ, ಆ ಗಾಡಿ ಆಕ್ಸಿಡೆಂಟು ರೀಪೇಂಟು ಆ ಥರ ಏನಾದರೂ ಇದೆಯಾ? ಏನಿಲ್ಲ, ರೀಪೇಂಟ್ ಏನಿಲ್ಲ ಸರ್. ಒರಿಜಿನಲ್ ಶೋರೂಮ್ ಪೇಂಟ್. ಏನೋ ಚಿಕ್ಕ ಪುಕ್ಕ ಸ್ಕ್ರಾಚಸ್ ಅಂದರೆ ಜಾಸ್ತಿ ಏನಿಲ್ಲ. ಟಚ್ ಅಪ್ ಏನಾಗಿಲ್ಲ ಗಾಡಿದು. ಒರಿಜಿನಲ್ ಪೇಂಟ್, ಶೋರೂಮ್ ಪೇಂಟ್ ಹೆಂಗಿದೋ ಹಂಗೆ ಇದೆ. ಓಕೆ ಓಕೆ, ಅಂದರೆ ಈ ತಗೊಳ್ಳೋರಿಗೆ ಯೂಸ್ ಮಾಡ್ಬೋದು, ಏನು ಸಮಸ್ಯೆ? ಹಾಂ, ತಗೋಬೇಕು, ಓನ್ಲಿ ಯೂಸ್ ಮಾಡೋದು ಅಷ್ಟೇ. ಏನು ಖರ್ಚೇನು ₹1 ಖರ್ಚಿಲ್ಲ. ಓಕೆ, ಚಿಲ್ಡ್ AC ವರ್ಕಿಂಗ್ ಇದೆ. ಓಕೆ, ಈಗ ಗಾಡಿ ಇರೋದು ಎಲ್ಲಿ ಸರ್ ಇದು? ಬಳ್ಳಾರಿನಲ್ಲಿ ಇದೆ ಸರ್ ಗಾಡಿ ಇದು. ಬಳ್ಳಾರಿ ಸಿಟಿನಾ? ಸಿಟಿ. ಬಳ್ಳಾರಿ ಸಿಟಿಗೆ ಬಂದರೆ ಬಳ್ಳಾರಿ ಸಿಟಿನಲ್ಲಿ ಗಾಡಿ ಇದೆ. ಓಕೆ, ರೇಟ್ ಏನು ಹೇಳ್ತಿದ್ದಾರೆ ಗಾಡಿಗೆ? ಸರ್ ಅದು 2.25 ಹೇಳ್ತಿದ್ದೀವಿ. ಹ್ಞೂ ಏನನ್ನ ಆಗದೆ ಒಂದು 5,000 ಹೆಚ್ಚು ಕಮ್ಮಿ ಆಗ್ತದೆ ಸರ್. ನೋಡಿ, MH ಅದು ಅಷ್ಟೊಂದು ಏನು ರೇಟ್ ಇರಲ್ಲ, ಸ್ವಲ್ಪ ಕಮ್ಮಿ ಮಾಡಿ. ಇಲ್ಲ ಸರ್, ಹಂಗೇನಿಲ್ಲ. ಅದು MH ಇದ್ರೇನು NOC ಇದಲ್ಲ. NOC ಇದ್ರೆ ಒಂದು 9,000 ಖರ್ಚು ಬರ್ತದೆ. ಅದು NOC ನಮ್ಮ ಸೈಡಿಂದ ಬರ್ತದೆ. ಓಕೆ, ಅದೇನು ಟ್ರಾನ್ಸ್ಫರ್ ಅವ್ರಿಗೆ ಮತ್ತೆ ಕರ್ನಾಟಕ ಮಾಡ್ಕೊಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ದುಡ್ಡು ಹೋಗುತ್ತೆ, ಟ್ಯಾಕ್ಸ್ ಕಟ್ಕೊಬೇಕು. ಅದೆಲ್ಲ ಅಂದ್ರೆ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು. ಏನಿಲ್ಲ ಸರ್, ಅದು ಹೆಸರು ಮೇಲೆ ಮಾಡ್ಕೋಬೇಕು ಅಷ್ಟೇ. ಈಗ ಯಾವ ಗಾಡಿ ತಗೊಂಡ್ರೆ ಹೆಸರು ಮೇಲೆ ಮಾಡ್ಕೊಂತಾರಲ್ಲ, NOC ನಮ್ಮ ಸೈಡಿಂದ ಬರ್ತದಲ್ಲ ಸರ್. ಅಲ್ಲ, ಬರುತ್ತೆ ಇಲ್ಲಂತಲ್ಲ, ಬಟ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ KA ಮಾಡಿಸ್ಕೊಂಡು ಹೊಡಿಸ್ತಾರಲ್ಲ, ಅದಕ್ಕೆ ಹೇಳಿದ್ದು ಸರ್ ಅದಷ್ಟು. ನೋಡೋಣ ಸರ್. ನಿಮ್ಮ ಕಂಪನಿನ ಬಂದರೆ ರೌಂಡ್ ಫಿಗರ್ ಒಂದು 10,000 ಕಮ್ಮಿ ಮಾಡಿ 2.15 ಕೊಡ್ತೀವಿ ಸರ್.
ಹ್ಞೂ ಸರಿ ಸರ್, ನಂಬರ್ ಇದೆ ಹಾಕಿಲ್ಲ? ಹಾಂ ಇದೇ ನಂಬರ್ ಹಾಕಿರಲಿ. ಹ್ಞೂ ಹ್ಞೂ ಸರಿ ಇದೇ ಸರ್. ನಂಬರ್ ಹಾಕಿ. ಹಾಂ 2:15 ಹ್ಞೂ ಇನ್ನು ಲಾಸ್ಟ್ ನಿಮ್ಮ ಕಡೆಯಿಂದ ಬಂದರೆ 2:10ಗೂ ಕೊಟ್ಬಿಡ್ತೀವಿ. ಸರಿ ಸರ್, ಓಕೆ. ಇನ್ನು ಅದಕ್ಕಿಂತ ಕಮ್ಮಿ ಅಂದರೆ ಆಗೋಕ್ಕಲ್ಲ. ಹ್ಞೂ ಇನ್ನು ಲಾಸ್ಟ್ ಫೈನಲ್ ಟು ಫೈನಲ್ ರೇಟ್ 2:10. ಸರಿ ಸರ್, ಓಕೆ. ಹ್ಞೂ ಸರಿ ಸರ್. ಇನ್ಸೂರೆನ್ಸು ರನ್ನಿಂಗ್ ಇದೆ. ಹ್ಞೂ ಹ್ಞೂ ಸರಿ. ಎಲ್ಲ ರನ್ನಿಂಗ್. ಹಾಂ ರೈಟ್. ಹಾಂ.